ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ರಾಜ್ ನ್ಯೂಸ್ ನಲ್ಲಿ ಕಾಂಗ್ರೆಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಬಯಲಾಗ್ತಾ ಇದೆ. ಸಿಎಂ ಕುರ್ಚಿ ಸಮರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕೈಪಾಳ್ಯದ ಕೆಲ ನಾಯಕರಲ್ಲಿ ಅಸಮಾಧಾನ ಇದೀಗ ಶುರುವಾಗಿದೆ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಅಕ್ಟೋಬರ್ ವರೆಗೆ ಬದಲಾವಣೆ ತರೋದಿರೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಆ ಕುರಿತಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ರಾಜ್ ನ್ಯೂಸ್ ನಲ್ಲಿ. ಸಿಎಂ ಕುರ್ಚಿ ಸಮರ ಮತ್ತೆ ಮುನ್ನೆಲೆಗೆ ಬಂದು ನಿಂತಿದೆ. ಕೈಪಾಳ್ಯದ ಕೆಲ ನಾಯಕರಲ್ಲಿ ಅಸಮಾಧಾನ ಶುರುವಾಗಿದೆ. ಅಕ್ಟೋಬರ್ ವರೆಗೆ ಬದಲಾವಣೆ ತರದಿರೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಅಂತ ಗೊತ್ತಾಗ್ತಾ ಇದೆ. ಹಿರಿಯರಿಗೆ ಕೋಪ್ ಕೊಟ್ಟು ಹೊಸಬರಿಗೆ ಅವಕಾಶ ಕೊಡೋ ಚಿಂತನೆಯನ್ನು ಕೂಡ ನಡೆಸಿದೆ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರೀ ಬದಲಾವಣೆ ಪಕ್ಕಾ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ನವೆಂಬರ್ನಲ್ಲಿ ಸಿದ್ದು ಸಂಪುಟಕ್ಕೆ ಭರ್ಜರಿ ಸರ್ಜರಿ ಆಗೋದು ಪಕ್ಕ. ಸಂಪುಟ ಪುನರ್ರಚನೆಗೆ ಸಿದ್ಧತೆಯನ್ನ ಆರಂಭಿಸಿದೆ ಕಾಂಗ್ರೆಸ್ ಹೈಕಮಾಂಡ್. ರಾಜ್ಯದಲ್ಲಿ ಬದಲಾವಣೆ ಪಕ್ಕ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಚಿಂತನೆಯನ್ನ ನಡೆಸಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಿರಿಯರಿಗೆ ಕೋಪ್ ಕೊಟ್ಟು ಹೊಸಬರಿಗೆ ಅವಕಾಶವನ್ನ ಕೊಡೋದಕ್ಕೆ ಹೈಕಮಾಂಡ್ ಚಿಂತನೆಯನ್ನ ನಡೆಸ್ತಾ ಇದೆ. ಪುನರ್ರಚನೆ ವೇಳೆ ಇಡೀ ಸಂಪುಟ ಬದಲಾವಣೆ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ರಾಜ್ಯದಲ್ಲಿ ಭಾರಿ ಬದಲಾವಣೆ ಆಗುತ್ತೆ. ರಾಜ್ಯ ರಾಜಕೀಯದಲ್ಲಿ ಮುಂದಿನ ನಾಯಕತ್ವಕ್ಕೆ ಅಳೆದು ತೂಗಿ ಹೈಕಮಾಂಡ್ ಲೆಕ್ಕಾಚಾರವನ್ನ ಹಾಕ್ತಾ ಇದೆ. ಎರಡನೇ ಹಂತದ ನಾಯಕತ್ವವನ್ನ ಗುರುತಿಸೋದಕ್ಕೆ ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ. ವಯಸ್ಸಿನ ವಿಚಾರವನ್ನ ಮುಂದಿಟ್ಕೊಂಡು ಹಿರಿಯ ಸಚಿವರಿಗೆ ಕೋಕನ್ನ ಕೊಟ್ಟು 70 ವಯಸ್ಸು ಮೇಲ್ಪಟ್ಟವರನ್ನ ಕೈಬಿಟ್ಟು ಮತ್ತೆ ಇನ್ನೊಂದಿಷ್ಟು ಸಚಿವರನ್ನ ತೆಗೆದುಕೊಳ್ಳೋ ಕಡೆ ಕೂಡ ಗಮನವನ್ನ ಹರಿಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. 70 ವಯಸ್ಸು ಮೇಲ್ಪಟ್ಟವರ ಸಂಖ್ಯೆ ಸುಮಾರು 9 ಇದೆ. ಹಾಗೆ 50ರಿಂದ 59 ವಯಸ್ಸಿನ ಸಚಿವರ ಸಂಖ್ಯೆ 14 ಜನ ಸಚಿವರು 50ರಿಂದ 59 ವಯಸ್ಸಿನವರು. ಹಾಗೆಯೇ 49 ವಯಸ್ಸಿನ ಒಳಗಡೆ ಇರುವವರ ಸಂಖ್ಯೆ ಕೇವಲ ಒಂದಿದೆ. ಹಾಗೆಯೇ 60% 40 ಫಾರ್ಮುಲಾದಡಿ ಪುನರ್ರಚನೆ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. 60% 40 ಫಾರ್ಮುಲಾದಡಿ ಪುನರ್ರಚನೆಗೆ ಚಿಂತನೆ ನಡೀತಾ ಇದೆ ಅಂತ ಹೇಳುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ರಾಜ್ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಇದು. ಮುಂದಿನ ನಾಯಕತ್ವಕ್ಕೆ ಅಳೆದು ತೂಗಿ ಹೈಕಮಾಂಡ್ ಲೆಕ್ಕಾಚಾರವನ್ನ ಹಾಕ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಮುಂದಿನ ನಾಯಕತ್ವಕ್ಕೆ ಬದಲಾವಣೆ ಮಾಡಬೇಕು, ಹೇಗೆ ಬದಲಾವಣೆ ಮಾಡಬೇಕು, ಯಾರಿಗೆ ಅವಕಾಶವನ್ನ ಕೊಡಬೇಕು ಅನ್ನುವ ಕಡೆ ಹೈಕಮಾಂಡ್ ಚಿಂತನೆಯನ್ನ ನಡೆಸ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಎರಡನೇ ಹಂತದ ನಾಯಕತ್ವ ಕಾಂಗ್ರೆಸ್ ಪಾಳ್ಯದಲ್ಲಿ ಸ್ವಲ್ಪ ಕಡಿಮೆಯೇ. ಹಾಗಾಗಿ ಎರಡನೇ ಹಂತದ ನಾಯಕತ್ವವನ್ನ ಗುರುತಿಸೋದಕ್ಕೆ ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಆ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ವಯಸ್ಸಿನ ವಿಚಾರವನ್ನ ಮುಂದಿಟ್ಕೊಂಡು ಹಿರಿಯ ಸಚಿವರಿಗೆ ಕೋಕ್ ಕೊಡೋದಕ್ಕೆ ಮುಂದಾಗಿದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಸಾಕಷ್ಟು ಹಿರಿಯ ಸಚಿವರೇ ಇದ್ದಾರೆ ಈ ಒಂದು ಸಚಿವ ಸಂಪುಟದಲ್ಲಿ. 70 ವಯಸ್ಸು ಮೇಲ್ಪಟ್ಟವರ ಸಂಖ್ಯೆ ಸುಮಾರು 9ರಷ್ಟಿದೆ. 9 ಜನ ಸಚಿವರು 70 ವಯಸ್ಸನ್ನ ಮೇಲ್ಪಟ್ಟವರಿದ್ದಾರೆ. ಅವರಿಗೆ ಓಡಾಡೋದಕ್ಕೆ, ಸಂಘಟನೆ ಮಾಡೋದಕ್ಕೆ, ಬೇರೆ ಬೇರೆ ಕ್ಷೇತ್ರಗಳನ್ನ ಸುತ್ತಾಡೋದಕ್ಕೆ, ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋದಕ್ಕೆ, ಜೊತೆಯಲ್ಲಿ ಆಡಳಿತಾತ್ಮಕವಾಗಿ ರಾಜಧಾನಿಗೆ ಬಂದು ಇಲ್ಲಿ ಕೆಲಸವನ್ನ ನಿರ್ವಹಿಸೋದಕ್ಕೆ, ಎಲ್ಲ ಮೇಲಿಂದ ಮೇಲೆ ದೆಹಲಿಗೆ ಕರೆ ಕಳಿಸಿದ್ರೆ ಅಲ್ಲಿಗೆ ಓಡಾಡ್ಕೊಂಡು ಬರೋದಕ್ಕೆ, ಹೀಗೆ ಎಲ್ಲದಕ್ಕೂ ಕೂಡ ಕಷ್ಟ ಆಗುತ್ತೆ. ಕುಳಿತಲ್ಲಿಂದಲೇ ಅವರು ಎಲ್ಲದನ್ನು ಮಾಡೋದಕ್ಕೆ ಯೋಚಿಸ್ತಾ ಇರ್ತಾರೆ. ಹಾಗಾಗಿ ಅಂತವರನ್ನ ಕೈ ಬಿಡಬೇಕು. 70 ವಯಸ್ಸು ಮೇಲ್ಪಟ್ಟ ಸಚಿವರನ್ನ ಕೈ ಬಿಟ್ಟು ಸ್ವಲ್ಪ ಕಿರಿಯ ವಯಸ್ಸಿನರಿಗೆ ಅವಕಾಶವನ್ನ ಕೊಡಬೇಕು ಅನ್ನುವ ಕಡೆ ಕೂಡ ಚಿಂತನೆಯನ್ನ ನಡೆಸ್ತಾ ಇದೆ ಹೈಕಮಾಂಡ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ 70 ವಯಸ್ಸು ಮೀರಿದವರು ಇನ್ನೂ ಕೂಡ ಸಚಿವ ಸಂಪುಟದಲ್ಲಿ ಪಟ್ಟವನ್ನ ಭದ್ರಪಡಿಸಿಕೊಳ್ತಾ ಕೂತ್ರೆ ಯುವಕರಿಗೆ ಅವಕಾಶವನ್ನು ಕೊಡೋದು ಯಾವಾಗ? ಆವಾಗ 50 ವರ್ಷ 60 ವರ್ಷ ಆದ್ರೂ ಕೂಡ ನಮ್ಮ ಯುವ ನಾಯಕರು ಅಂತ ಹೇಳ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಮ್ಮ ಯುವ ನಾಯಕರು ಅಂತ ಹೇಳಿ ರಿಟೈರ್ಮೆಂಟ್ ಹತ್ರ ಬಂದ್ರವನ್ನ ಹೇಳೋದನ್ನ ತಪ್ಪಿಸುವ ಸಲುವಾಗಿ ಯುವ ನಾಯಕರನ್ನ ನಿಜವಾದ ಅರ್ಥದಲ್ಲಿ ಸುಮಾರು 40-45 ಒಳಗೆ ಇರುವಂತವರನ್ನ ಅವರಿಗೆ ಸ್ಥಾನಮಾನವನ್ನ ಕೊಟ್ಟು ಮುಂಚೂಣಿಗೆ ತರೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಚಿಂತನೆಯನ್ನ ನಡೆಸ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗೆ 50ರಿಂದ 59 ವಯಸ್ಸಿನ ಸಚಿವರ ಸಂಖ್ಯೆ 14ರಷ್ಟು ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ.
ಹಾಗೆಯೇ 49 ವಯಸ್ಸಿನ ಒಳಗಡೆ ಇರುವ ಸಚಿವರ ಸಂಖ್ಯೆ ಒಂದೇ ಒಂದು ಇದೆ ಅಂತ ತಿಳಿದು ಬರ್ತಾ ಇದೆ. ನೋಡಿ ಯುವ ಸಚಿವರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. 49 ವಯಸ್ಸಿನ ಒಳಗಡೆ ಇರುವಂತವರು ಕೇವಲ ಒಂದೇ ಒಂದು. ಹಾಗಾಗಿ 60-40 ಫಾರ್ಮುಲಾದಡಿ 60-40 ಅನುಪಾತದ ಫಾರ್ಮುಲಾದಡಿ 60 ಅವರಿಗೆ ಕೊಟ್ರೆ 40 ಇವರಿಗೆ ಕೊಡೋದು, ಈ ರೀತಿಯಾಗಿ ಆ ಫಾರ್ಮುಲಾದಡಿಯಲ್ಲಿ ಅಧಿಕಾರವನ್ನ ಹಂಚಿಕೆ ಮಾಡಬೇಕು, ಸಂಪುಟವನ್ನ ಪುನರ್ರಚನೆ ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನ ನಡೆಸ್ತಾ ಇದೆ. ಈ ಅಸಮಾಧಾನಿತರು ಇದಾರಲ್ಲ, ಅಸಮಾಧಾನಿತರನ್ನ ಸಮಾಧಾನ ಪಡಿಸುವಂತದ್ದು, ಅವರ ನೋವಿಗೆ ಮುಲಾಮನ್ನ ಹಚ್ಚುವಂತದ್ದು ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈಗ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಹೊಸ ಹೊಸ ಬಾಂಬ್ ಅನ್ನ ಹಾಕ್ತಾ ಇದ್ದಾರೆ ರಾಜಣ್ಣ ಅವರು. ಹಾಗೆ ನಮ್ಮ ಪವರ್ ಸೆಂಟರ್ ಏನು ದುರ್ಬಲ ಆಗಿಲ್ಲ ಅಂತ ಹೇಳಿ ಇನ್ನೊಬ್ಬರು ನಾಯಕರು ಹೇಳ್ತಾರೆ. ಹಾಗೇನೆ ಅಧ್ಯಕ್ಷ ಗಾದಿಯ ಮೇಲೆ ನಮಗೂ ಕೂಡ ಕಣ್ಣಿದೆ, ನಾವೇನು ಸನ್ಯಾಸಿಗಳಲ್ಲ ಅಂತ ಹೇಳಿ ಇನ್ನೊಬ್ಬರು ನಾಯಕರು ಹೇಳ್ತಾರೆ. ಹೀಗೆ ಒಬ್ರಲ್ಲ ಇಬ್ರಲ್ಲ ಅಷ್ಟು ಜನ ಕೇಳಿದ್ರೆ ರಾಜಣ್ಣ ಅವರು ನಿನ್ನೆನೆ ಹೇಳಿದ್ರು, ಸ್ಟೇಟ್ಮೆಂಟ್ ಅನ್ನ ಕೂಡ ಮಾಡಿದ್ರು, ನಮ್ಮಲ್ಲಿ ಒಂದು ಪವರ್ ಸೆಂಟರ್ ಇಲ್ಲ, ಹಲವಾರು ಪವರ್ ಸೆಂಟರ್ ಇದೆ, 1, 2, 3 ನೀವೇ ಲೆಕ್ಕ ಹಾಕೊಂಬಿಡಿ ಮುಂದಿಂದು ಅಂತ ಹೇಳಿ. ಆ ರೀತಿಯಾಗಿ ಸಾಕಷ್ಟು ಆಕಾಂಕ್ಷಿಗಳು ಇರುವಾಗ ಅವರೆಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂತದ್ದು ಹೈಕಮಾಂಡ್ಗೂ ಕೂಡ ದೊಡ್ಡ ತಲೆನೋವಾಗುವಂತದ್ದು, ಜೊತೆಯಲ್ಲಿ ಮುಖ್ಯಮಂತ್ರಿಗಳಿಗೂ ಕೂಡ ಅದು ತಲೆನೋವಾಗುತ್ತೆ. ಪವರ್ಗಾಗಿ ಗುದ್ದಾಟ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಕೂಡ ಕಂಡು ಬರುತ್ತೆ. ಯಾವಾಗ ಇವರು ಅಧಿಕಾರ ಬಿಟ್ಕೊಡ್ತಾರೆ ಅಂತ ಹೇಳಿ ಅವರು, ಹಾಗೆ ಯಾವಾಗ ಇವರು ಬಂದ್ಬಿಡ್ತಾರೋ ನನ್ನ ಅಧಿಕಾರವನ್ನ ಹೇಗೆ ಭದ್ರಪಡಿಸಿಕೊಳ್ಳಿ ಅಂತ ಹೇಳಿ ಇವರು ಒಟ್ಟಾರೆಯಾಗಿ ತಮ್ಮ ತಮ್ಮ ಪಟ್ಟವನ್ನ ತಮ್ಮ ಗಾದಿಯನ್ನ ಭದ್ರಪಡಿಸಿಕೊಳ್ಳುವುದರಲ್ಲೇ ಇವರ ಗಮನ ಪೂರ ಕೇಂದ್ರೀಕೃತ ಆಗಿರುತ್ತೆ. ಆಡಳಿತಾತ್ಮಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಹೊಸತಾಗಿ ಸಂಪುಟ ರಚನೆ ಮಾಡೋ ಕಡೆ ಕೇಂದ್ರ ತೀರ್ಮಾನಿಸಿದೆ, ಅವರ ಹೈಕಮಾಂಡ್ ತೀರ್ಮಾನಿಸಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗೇನೆ ಯಾವ ಕ್ರಾಂತಿಯೂ ಆಗಲ್ಲ, ಎಂಥದ್ದೂ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಯಾವ ಕ್ರಾಂತಿಯೂ ಆಗಲ್ಲ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಹೀಗೆಯೇ ಆಗುತ್ತೆ ಅಂತ ಅವರೇನಾದ್ರೂ ಹೇಳಿದ್ದಾರಾ ಅಂತ ಕೂಡ ಪ್ರಶ್ನಿಸಿದ್ದಾರೆ. ರಾಜಕೀಯ ಬೆಳವಣಿಗೆ ಬಗ್ಗೆ ಅವರು ಮಾತನಾಡಿದ್ದಾರೆ. ಯಾವ ಕ್ರಾಂತಿನೂ ಆಗೋದಿಲ್ಲ, ಎಂಥದ್ದೂ ಇಲ್ಲ, ಹೀಗೆ ಆಗತ್ತೆ ಅಂತ ಅವರೇನಾದ್ರೂ ಹೇಳಿದ್ದಾರಾ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ. ರಾಜಣ್ಣ ಏನ್ ಹೇಳಿದ್ದಾನೆ, ಬೆಳವಣಿಗೆ ಆಗ್ಬಹುದು ಅಂತ. ದೇರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಇಟ್ ಡಸಂಟ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗಿತ್ತೆ ಅಂತ ಹೇಳಿದಾರ? ನೀವು ಊಹೆ ಮಾಡ್ಕೊಂಡು ಹಿಂಗೆ ಬರೆದ್ರೆ ಏನ್ ಮಾಡಕ್? ಇಟ್ ಇಸ್ ಬೆಟರ್ ಟು ಇಗ್ನೋರ್ ಇಟ್. ನಾನು ಐ ಆಮ್ ನಾಟ್ ಎ ಜರ್ನಲಿಸ್ಟ್. Deserve to be ignored. Where is the internal bickering? ರಾಜಣ್ಣ ಏನ್ ಹೇಳಿದಾನೆ, ಬೆಳವಣಿಗೆ ಆಗ್ಬೋದು. ರಾಜಣ್ಣ ಅವರು ಮಾತನಾಡಿ ಬರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡ್ತಾ ಇದ್ರು. ಹಾಗೆ ಆಗತ್ತೆ ಅಂತ ಅವರೇನಾದ್ರೂ ಹೇಳಿದ್ದಾರಾ ಅಂತ ಹೇಳಿ ಯಾವ ಬೇಗುದಿಯೂ ಇಲ್ಲ, ಎಂಥದ್ದೂ ಇಲ್ಲ, ಕಾಂಗ್ರೆಸ್ನಲ್ಲಿ ಎಲ್ಲ ಸರಿಯಾಗಿಯೇ ಇದೆ ಅಂತ ಹೇಳಿ ಒಂದು ರೀತಿಯಲ್ಲಿ ತಮ್ಮ ತಿಪ್ಪೆ ಸಾರಿಸುವ ಪ್ರಯತ್ನ ಎಲ್ಲರೂ ಕೂಡ ಅದನ್ನೇ ಮಾಡ್ತಾ ಇರ್ತಾರೆ. ನೀವು ಈ ತಿಪ್ಪೆ ಸಾರಿಸುವ ಪ್ರಯತ್ನ ಇದೆಯಲ್ಲ, ಡಾಕ್ಟರ್ ಜಿ ಪರಮೇಶ್ವರ್ ಅಷ್ಟು ಚಂದವಾಗಿ ಮಾಡುವಂತವ್ರು ಬೇರೆ ಯಾರನ್ನೂ ಕಂಡಿಲ್ಲ ನೋಡಿ. ಆ ರೀತಿಯಾಗಿ ಅವರು ತಿಪ್ಪೆ ಸಾರಿಸ್ತಾರೆ. ಇವರು ಕೂಡ ಅದೇ ರೀತಿಯಾಗಿ ಹೇಳ್ತಾ ಇರುವಂತದ್ದು, ಯಾವುದೇ ರೀತಿಯ ಅಸಮಾಧಾನ ಎಂಥದ್ದು ಇಲ್ಲ ಅಂತ ಹೇಳಿ.